ಮತ್ತೆ ರಾಯಣ್ಣ ಸತ್ತಾಗ ಅವರು ವಯಸ್ಸು 33 ರೀ. 33 ವರ್ಷಕ್ಕೆ ತೀರ್ಕೊಂಡಂತಹ. ಅಂದ್ರೆ 1818ರಾಗನ ಅವ್ನು ಕಿತ್ತೂರು ಕೋಟೆ ಒಳಗೆ ಎಂಟ್ರಿ ಹಾಕಂಡ್ರಿ. ಅಂದ್ರೆ 1798 ಅವ್ನ ಜನನ 1818ರಾಗ ಅವ ಅಲ್ಲಿ ಕಿತ್ತೂರು ಕೋಟೆ ಒಳಗೆ ಎಂಟ್ರಿ ಹಾಕಂಡ್ರಿ. ಅಂದ್ರೆ 20 ವರ್ಷದ ಅವ ಇರ್ತಾನ್ರಿ ಅವ ರಾಯಣ್ಣ. ಒಟ್ಟ 13 ವರ್ಷ ಜರ್ನಿ ನಮ್ಮ ಯೂತ್ಸ್ಗೆ ಬೇಕಾಗಿರುವಂತಹ ಅಂದ್ರೆ ಒಟ್ಟ 13 ವರ್ಷ ಕಿತ್ತೂರು ಕೋಟೆ ಒಳಗೆ ಅವ ಕೆಲಸ ಮಾಡಿದ್ದ 13 ವರ್ಷ. 13 ವರ್ಷಕ್ಕಂದ್ರೆ ಅವ್ನು ಗಲಿಗೆ 13 ವರ್ಷ ಬರೀ ಜಂಗಲ್ದಾಗ ಅವನ ಜೀವನ ಕಳೆದಾನ. ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ ಕೊನೆಯದಾಗಿ ಈ ಮಾತು ಹೇಳಲೇಬೇಕಲ್ವಾ? ಎಷ್ಟು ವರ್ಷಗಳಾಗಲಿ ಎಷ್ಟು ಶತಮಾನಗಳಾಗಲಿ ಇದು ಆಲದ ಮರಕ್ಕೆ 1000 ವರ್ಷ ಆಯಸ್ಸಂತೆ. ಆದರೆ 1000 ವರ್ಷ ದಾಟಿದ್ರೂ ಸಂಗೊಳ್ಳಿ ರಾಯಣ್ಣ ಎಂದಿಗೂ ಅಮರ ಅಜರಾಮರ. ಪುಣ್ಯಭೂಮಿಯ ಕುರಿತು ತಿಳ್ಕೊಂಡ್ವಿ. ಆದರೆ ತಿಳ್ಕೊಳ್ಳೋದು ಬರೀ ಮಾತಿಗೆ ಮಾತ್ರ ಸೀಮಿತ ಆಗೋದು ಬೇಡ. ನಾವು ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ಈ ಎಲ್ಲ ಸ್ವತಂತ್ರ ಯೋಧರನ್ನು ಪರಿಚಯಿಸ್ಕೊಡ್ಬೇಕು. ಅವರು ನಮಗೆ ಎಷ್ಟು ಕಾಂಟ್ರಿಬ್ಯೂಷನ್ಸ್ಗಳನ್ನು ಅಥವಾ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಆಶಯದೊಂದಿಗೆ ಈ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂತ ಅಂದ್ಕೊಳ್ತಾ ಅಷ್ಟೇ ಅಂದ್ಕೊಳ್ಳೋದೇನಲ್ಲ, ಖಂಡಿತ ತಲುಪಿದೆ. ಸೊ ಮತ್ತದೇ ಮಾತು, ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ನಮಸ್ಕಾರ.